ಇಡೀ ರಾಜ್ಯದಲ್ಲಿ ಎಲ್ಲ ಫಲಾನುಭವಿಗಳಿಗೆ 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. 36,000 ಕೋಟಿ. ಮುಂದಿನ ವರ್ಷಕ್ಕೆ ಬಜೆಟ್ನಲ್ಲಿ ಇಟ್ಟಿದ್ದೇನೆ ನಾನು 52,009 ಕೋಟಿ. ಅದು ಇನ್ನೂ ಜಾಸ್ತಿ ಆಗ್ಬಹುದು. ಅಂದಾಜು ಮಾಡಿದ್ದೀವಿ 52,000 ಕೋಟಿ ಆಗ್ಬೋದು ಅಂತೇಳಿ. ನನ್ನ ಪ್ರಕಾರ ಅದು 56,000 ಕೋಟಿ ರೂಪಾಯಿ ಆಗುತ್ತೆ. 56,000 ಕೋಟಿ ರೂಪಾಯಿ ಆಗುತ್ತೆ. ಇಷ್ಟು ಹಣ ಚಲಾವಣೆ ಆಗುತ್ತೆ, ಮಾರುಕಟ್ಟೆಯಲ್ಲಿ ಚಲಾವಣೆ ಆಗುತ್ತೆ. ಕೊಂಡ್ಕೊಳ್ತಾರೆ, ಹೋಟ್ಲಿಗೆ ಹೋಗ್ತಾರೆ, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತಾರೆ, ಟೂರಿಸಂ ಪ್ಲೇಸ್ಗಳಿಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ಅವ್ರ ನೆಂಟರ ಮನೆಗಳಿಗೆ ಹೋಗ್ತಾರೆ, ತಾಯಿ ಮನೆಗಳಿಗೆ ಹೋಗ್ತಾರೆ, ಸ್ನೇಹಿತರ ಮನೆಗಳಿಗೆ ಹೋಗ್ತಾರೆ. ಹಾಗಾಗಿ ಇವತ್ತು ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ ಎಲ್ಲ ಕಾರ್ಯಕ್ರಮಗಳು ಕೂಡ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ಇದು ಈ ರಾಜ್ಯದ ಮಹಿಳೆಯರು 50% ಇದ್ದಾರೆ. 100ಕ್ಕೆ 50% ಮಹಿಳೆಯರು. ಆ 50% ಮಹಿಳೆಯರು ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಬಡವರಿದ್ದಾರೆ, ರೈತರಿದ್ದಾರೆ, ಕಾರ್ಮಿಕರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಹಿಂದುಳಿದವರಿದ್ದಾರೆ, ಎಲ್ಲ ವರ್ಗದ ಜನರು ಇದ್ದಾರೆ, ಎಲ್ಲ ಧರ್ಮದ, ಎಲ್ಲ ಜಾತಿಯ. JDSನವರು ಇದ್ದಾರೆ, ಬಿಜೆಪಿಯವರು ಇದ್ದಾರೆ. ಇದರಲ್ಲಿ ಯಾವುದೇ ಪಕ್ಷ ಭೇದ ಆಗ್ತಕ್ಕಂಥದ್ದಾಗಲಿ ಅಥವಾ ಧರ್ಮ ಭೇದ ಆಗ್ತಕ್ಕಂಥದ್ದಾಗಲಿ ಜಾತಿ ಭೇದ ಮಾಡ್ತಕ್ಕಂಥದ್ದಾಗಲಿ ಮಾಡಿಲ್ಲ. ಎಲ್ಲ ಜಾತಿಯ ಬಡವರು, ಎಲ್ಲ ಧರ್ಮದ ಬಡವರು ಅವರೆಲ್ಲರಿಗೂ ಕೂಡ ನಾವು ಇವತ್ತು ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ.